ಎಷ್ಟು ದಿನ ಅಂತ ನಾನು ತಾನು ಹಿಂಗೆ ಒಳಗೆ ಸೇರ್ಕೊಂಡಿರೋದು. ನನ್ನ ಗಂಡ ಹೇಳ್ದಂಗೆ ನಾವು ಬದಲಾಗಬೇಕು, ಪರವಾಗಿಲ್ಲ. ನನ್ನ ಮಗ ಈಚೆಗೆ ಹೋಗಿರೋ ತಕ್ಕ ನನಗೆ ಒಳ್ಳೆ ಬುದ್ಧಿ ಕಲ್ತ್ಕೊ ಮನೆಗೆ ಬಂದರೆ ಸಾಕಪ್ಪ. ಅಪ್ಪ ದೇವರೇ, ಮುಡ್ತಿರ ಮಲ್ಲಣ್ಣ, ನೀನೇ ಕಾಪಾಡ್ಬೇಕಪ್ಪ ನನ್ನ ಸ್ವಾಮಿ. ಕಸ ಎಲ್ಲ ಗುಡ್ಸಾಯ್ತು, ಒಂದು ರಂಗೋಲಿ ಇಟ್ಬಿಟ್ಟು ಒಳಕ್ಕೆ. ಬೆಳಗ್ಗೆದ್ದು ಯಾರ್ಯಾರ ನಾನು ನೆನೆಯಲಿ, ನೀನು ಕುಂದೆನ ಮಾಡ ಶ್ರೀ ವೆಂಕಟೇಶ, ನೀನು ಕುಂದೆನ ಮಾಡ ಶ್ರೀ ವೆಂಕಟೇಶ. ಓಹೋ ಲಕ್ಷ್ಮಕ್ಕ, ಹುಷಾರಾಗ್ಬಿಟ್ಟಿದ್ಯೆ? ಪರವಾಗಿಲ್ಲ ಕಣ, ಬೇಗ ಚೇತರಿಸ್ಕೊಂಡಿದ್ಯೆ. ಇವತ್ತು ನೋಡಪ್ಪ ಈ ಮನೆ ಬಾಕ್ಲಿಗೆ ಒಂದು ಕಳೆ ಬಂತು. ಇಷ್ಟು ದಿನ ಅಯ್ಯೋ ಕಸ ತುಂಬ್ಕೊಂಡು ಹೆಂಗೋ ಬಿದ್ದಿತ್ತು ನೋಡಿ ಈಗ. ಓಹೋ ಕೆಂಚಕ್ಕ, ಬಾ ಇನ್ನೇನು ರಂಗೋಲಿ ಹಾಕಾಯ್ತು, ಎದೊಳ್ತೀನಿ ಬಾ, ಒಂದು ನಿಮಿಷ ಎದೊಳ್ತೀನಿ. ಅಯ್ಯಪ್ಪ, ಹೊಸಿ ಎದೊಳಕ್ಕೆ ಕಷ್ಟ ಕಣ್ಣ ಕೆಂಚಕ್ಕ, ಪಟ್ಟಂತ ಎದೊಳಕೈತೆ ಇಲ್ಲ. ಅಯ್ಯೋ ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ. ಇರ್ಲಿ ಇನ್ನೂ ಆಸೆ ಬೇಕಲ್ವಾ, ಈಗ ಹೊಸಿ ಇದಾಗದೆ. ಆದರೂ ಬಾರಾಗಿರೋ ಏನು ಎತ್ತಕ್ಕೋಗ್ಬೇಡ, ಆಮೇಲೆ ಹೊಟ್ಟೆ ಒಳಗೆ ಏನಾರ ಹೆಚ್ಚು ಕಮ್ಮಿ ಆದರೆ ಏನು ಮಾಡಿ. ಅಯ್ಯೋ ಏನು ಆಗೋದ್ಲ ಕನಕಂಗಂತ ಸುಮ್ಮನೆ ಮನೆ ಒಳಗೆ ಕೂತಿದ್ರೆ ಆದ ಅಟ್ಟಿ ಕೆಲಸ. ಇನ್ನೂ ನೀರೆಲ್ಲ ಖಾಲಿ ಆಗದೆ, ನೀರು ತರಬೇಕು ಹೋಗಿ, ಬಟ್ಟೆ ಒಕ್ಕ ಬರಬೇಕು. ಒಂದು ರಾಶಿ ಬಟ್ಟೆ ಬಿದ್ದವೆ. ಅಯ್ಯೋ ತಾಯಿ, ನಮ್ಮವ್ವ ಬಿದ್ದಿರ್ತವೆ, ಸುಮ್ಮನಿರು. ಹಂಗಂತ ಹೋಗಿ ಬಾರಾಗಿರೋ ಎತ್ಬಿಟ್ಟು ಇದು ಮಾಡ್ಕೋಬೇಡ, ಜಾಸ್ತಿ ದುಗ ಮಾಡ್ಕೋಬೇಡ, ಸುಮ್ಮನೆ ಇರು. ಏನ ಪಟ್ಟಿ ಭಾರ ಏನಿಲ್ಲ ಬಿಂದಿಗೆ. ನಾನೇನಲ್ಲಿ ಕ್ವಿಂಟಲ್ಗಟ್ಲೆ ಇದೆ ತುಕ್ಕೋಯ್ತಾ ಇದ್ನ, ಮೂಟೆ ಗಿಟ್ಟೆನ ಏನಿಲ್ಲ ತಾನೆ. ಅದು ಏನು ಆಗೋದ್ಲಕ್ಕಂದು ಸುಮ್ಮನಿರು ಕೆಂಚಕ್ಕ. ಸುಮ್ಮನೆ ಇಷ್ಟು ದಿನ ಅಂತ ಹಿಂಗೆ ಇದ್ರೆ ಅಟ್ಟಿ ನೋಡುಕದ್ದ. ನನ್ನ ಮಗನೂ ಓದ್ನ, ಎಲ್ಲಿದನೋ ಏನೋ. ನಮ್ಮ ಕಾರ್ಯ ನಾವು ನೋಡಲೇಬೇಕಲ್ವಾ, ಮಾಡ್ಕೋಬೇಕು. ಈಗ ನನಗೆ ಹುಷಾರಿಲ್ಲ ಅಂತ ಬಿಟ್ಬಿಟ್ಟು ಕೂತ್ಕೊಂಡ್ರೆ ಮನೆಗೆ ಬಂದವ್ರು 4 ಜನ ಏನಂದರು? ನೀನು ನಿನ್ನ ಮಗಂದೇ ಯೋಚನೆ ಮಾಡಬೇಡ ಲಕ್ಷ್ಮಕ್ಕ. ನೀನೇನು ತಲೆ ಕೆಡ್ಸ್ಕೋಬೇಡ, ಸುಮ್ಮನೆ ಇರು. ಬೆಳಗ್ಗೆ ಒತ್ತಾರನೇ ಎದ್ದು ಬಂದಿದ್ನ ನಾನು ಅಟ್ಟಿತಾವು ಬಂದ್ಬಿಟ್ಟು, ನನಗೆ ಯಾವ್ದಾದ್ರು ಒಂದು ಕೆಲಸ ಇದ್ರೆ ಕೊಡಿ, ಮಾಡ್ತೀನಿ ಅಂತ ಅಂತಿದ್ದ. ನಾನು ಸರಿಯಾಗಿ ಏರಿಗೆ ಕಳ್ಸೋನಿ. ಅಯ್ಯೋ ಏರಿಗೆ ಕಳಿಸ್ದೆ? ಒಡ್ಗಿಡ್ದು ಹೆಂಗವ? ನಾಯಿ ಕೊಡಿಲಿ, ಅವನು ಮುಟ್ಟಿದ್ರೆ ನನಗೆ ಪಾಪ ಸುತ್ಕತ್ತೆ. ನಾವು ಒಡಗಿಡಿನಿಲ್ಲ, ಬೈದು ಕಳಿಸ್ತಿ ಅಷ್ಟೇ. ಇಲ್ಲ ನಮ್ಮ ಹೊಲದಲ್ಲಿ ಯಾವ ಕೆಲಸನೂ ಇಲ್ಲ, ಹೋಗು ಅಂತ ಅಂದ್ಬಿಟ್ಟು ಕಳಿಸ್ತಿ. ಅಯ್ಯೋ ಉಗಿದು ಕಳಿಸ್ತೀಯ? ಯಾವ್ದಾದ್ರು ಒಂದು ಕೆಲಸ ಇದ್ರೆ ಕೊಡಬೇಕಾಗಿತ್ತು. ನೋಡಿ ಲಕ್ಷ್ಮಕ್ಕ, ನನ್ನೇ ಯಾವಳು ಅಂತ ಕೇಳ್ದವನವನು. ಅವನಿಗೆ ಯಾವ ಕೆಲಸವನ್ನ ಕೊಡೋದು? ಇಲ್ಲ ಲಕ್ಷ್ಮಕ್ಕ, ನಾನು ಕೆಲಸ ಕೊಡೋದಿಲ್ಲ. ನೀನು ಸಿದ್ದಣ್ಣ ಬರ್ತೀರಿ ಅಂತಂದ್ರೆ ಬೇಕಾದ್ರೆ ಹೇಳ್ರಿ, ಇವತ್ತು ಕಳೆ ಕೇಳೋದಾದೆ ಸಿದ್ದಣ್ಣಂಗೆ ಬರೋಕ್ಕೆ ಹೇಳು. ಇದು ಮಾಡ್ಕಲಿ, ಏನದು ಗೊಬ್ಬರ ಅವತ್ತಾಕ್ಲಿ. ನೀನೇನು ಇನ್ನೊಂದ್ಸತಿ ನಾನು ಬರಬೇಡ ಎಲ್ಲಿಗೂ, ಮನೇಲೇ ಇರು. ಸಿದ್ದಣ್ಣನ ಬೇಕಾದ್ರೆ ಗೊಬ್ಬರ ಹೊತ್ತಾಕು ಕಳಿಸು. ಹೋಲಿ ಬಿಡು ಕೆಂಚಕ್ಕ, ನಿನಗೆ ಅವ್ನು ಕರ್ಕಕ್ಕೆ ಇಷ್ಟ ಇಲ್ಲ ಅಂತಂದೆ ಏನು ಮಾಡೋಕ್ಕಾದ್ದು. ಬೇಡ ಬಿಡು, ಅವ್ನು ಬೇರೆ ಎಲ್ಲರೂ ನೋಡ್ತಾನೆ. ಕೂಲಿ ನಾನು ಬರ್ತೀನಿ ಬಿಡು ಕೆಂಚಕ್ಕ. ಬೇಡ ಲಕ್ಷ್ಮಕ್ಕ, ನೀನು ಬರಬೇಡ. ನೀನು ಇನ್ನೂ ಹಸಿ ದಿನ ರೆಸ್ಟ್ ತಗೋ. ಸಿದ್ದಣ್ಣನ ಮಾತ್ರ ಕಳಿಸು. ನಮ್ಮ ಅಟ್ಟಿಯಮ್ಮ ಹೇಳಿ ಕಳಿಸಿದ್ನ ಗೊಬ್ಬರ ಹೊತ್ತಾಕೋಕದೆ ಇವತ್ತು, ಮತ್ತು ಕಳೆ ಕೇಳೋದು ಅದೇ ಕೇಳಕಬ ಹೋಗಿ ಅಂತ ಅಂದ್ಬಿಟ್ಟು. ನೀನು ಇನ್ನೇನು ಬರಬೇಡ, ಸಿದ್ದಣ್ಣನ ಮಾತ್ರ ಕಳಿಸು. ಸರಿ ಆಯಿತು, ಆಮೇಲೆ ಇಂತ ಹೇಳ್ತೀನಿ. ಬಾ, ಒಂದು ಲೋಟ ಕಾಫಿ ಕುಡ್ಕೊ ಹೋಗುವಂತೆ. ಇಲ್ಲ, ಅಲ್ಲಿ ರಂಗಮ್ಮಕ್ಕ ಅವರೆಲ್ಲರಿಗೂ ಹೇಳ್ಬಿಟ್ಟು ಹೋಯ್ತೀನಿ. ಕಳೆ ಕೇಳೋಕ್ಕೆ ಇವತ್ತೊಂದು ಆಳು ಎಕ್ಸ್ಟ್ರಾ ಕರ್ಕೊಬರ್ರಿ ಯಾರು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಯ್ತೀನಿ. ನೀನು ಹೋಗಿ ಹುಷಾರಾಗಿ ಒಳಕ್ಕೆ ಹೋಗು. ಇವತ್ತು ನಾನು ಇರೋದ್ಲ ಹೊಲ್ತಕ್ಕೆ ಹೋಯ್ತಾನಿ. ಇದು ನಿನಗೆ ನಾಷ್ಟ ಏನು ಮಾಡ್ಕೊಬಂದು ಕೊಡ್ನು? ಇಲ್ಲ ಬೇಡ ಕೆಂಚಕ್ಕ, ಈಗೇನು ನಾನು ಎದ್ದು ಓಡಾಡ್ತಾವನಿ ಅಲ್ಲ, ನಾನು ಮಾಡ್ಕೊತೀನಿ, ನೀನೇನು ತರಬೇಡ. ಇಷ್ಟು ದಿನ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಹೆಂಗೆ ಧನ್ಯವಾದ ಹೇಳ್ಬೇಕು ಅಂತ ನಂಗೆ ಗೊತ್ತೈತೆ ಇಲ್ಲ. ಸುಮ್ಮನಿರ ಲಕ್ಷ್ಮಕ್ಕ, ಏನು ಧನ್ಯವಾದ ಹೇಳ್ಬೇಡ ನೀನು. ಸರಿ ಆಯಿತು, ಹೋಗಿ ಒಳಕ್ಕೆ. ನಾನು ಹೋಗಿ ಕೂಗ್ಬಿಟ್ಟು ಒಯ್ತೀನಿ. ಇನ್ನು ಕೂಲಿಯವರೆಗೆ ನಾಷ್ಟ ಮಾಡೋಕ್ಕೆ ಎತ್ಕೋಬೇಕು, ಕಾಫಿ ಟೀ ಮಾಡಬೇಕು. ಸರಿ ಕೆಂಚಕ್ಕ, ಆಯಿತು, ಹೋಗಿದ್ದ. ಈ ಊರಿಗೆ ಬಂದು ಈಗ ಅಲ್ಲಿ ಹೋಗ್ಬೇಕು. ಅವ್ರು ಏನಂದಾರೋ ಏನೋ, ಅವರು ನನ್ನ ಕೈ ಬಿಟ್ಟು ಹೋದಾರೋ ಅದು ಗೊತ್ತೈತೆ ಇಲ್ಲ. ಹೋಗಿ ನೋಡ್ಕೊಂಡಾರೋ ಬರ್ತೀನಿ ಕೇಳ್ಕೊಂಡು.
ಕಷ್ಟ ಕಾಲದಲ್ಲಿ ಅಂತಂದರೆ ಫ್ರೆಂಡ್ಸ್ಗಳು ಯಾರೂ ಕೈ ಹಿಡಿಯಲ್ಲಪ್ಪ, ಅದೇ ಬೇಜಾರು. ಛೇ. ಸೀನಾ, ಲೋ ಸೀನಾ. ಯಾರ್ಲ ಮಗ ನೀನು? ನಮ್ಮ ಐರನ್ ಕರೀತಾ ಇದೆಯಲ್ಲ. ಅದೇ ಸೀನಾ ಇಲ್ವಾ? ಒತ್ತಾರನ್ನೇ ಕೆರೆ ಕಡೆಗೆ ಹೋಗಿ ಕೂತೀನಿ ಅನ್ನ ಇನ್ನು ಬಂದಿಲ್ಲ. ನೀ ಯಾರ ಮಗ? ಯಾವ ಊರವನು ನೀನು? ನಾನಿದೆ ಪಕ್ಕದಳ್ಳಿಯವನು ದೊಡ್ಡಿ. ದೊಡ್ಡವನ? ಬಾ ಕೂತ್ಕೋ, ಮಜ್ಜಿಗೆ ಗಿಜ್ಜಿಗೆ ತರ್ತೀನಿ ಕುಡಿಯುವಂತೆ. ಮಜ್ಜಿಗೆ ಏನು ಬೇಡ, ಸೀನಾ ಬರೋ ಗಂಟ ಇಲ್ಲೇ ಕೂತಿರ್ತೀನಿ ಅಜ್ಜಿ. ಕೂತ್ಕ ಬಾ. ಲೋ ಮಗ, ಲೋ. ಅಯ್ಯೋ ಅಜ್ಜಿ, ನೀವೇ ಕೆಳಗೆ ಕೂತಿದ್ದೀರಿ, ಮ್ಯಾಗ ಕೂತ್ಕರಿ. ಇರ್ಲಿ ಬಿಡಪ್ಪ, ನನಗೆ ಯಾವಾಗೂ ಇಲ್ಲೇ ಕೂತ ಅಭ್ಯಾಸ, ಇಲ್ಲೇ ಕೂತ್ಕತೀನಿ. ಇದು ಏನ ನಿನ್ನ ಹೆಸರು? ನನ್ನ ಹೆಸರು ರಾಮು ಅಂತ. ಓ ರಾಮು ಅಂತ. ನಿಮ್ಮ ಅಪ್ಪ ಅವ್ವ ಏನ್ ಮಾಡ್ಕೊಂಡಿದ್ದಾರು? ಅವರು ಕೂಲಿ ಕೆಲ್ಸಕ್ಕೆ ಹೋಯ್ತಾರೆ. ಓ ಕೂಲಿ ಕೆಲ್ಸಕ್ಕೆ ಹೋದಾರ? ನೀ ಎಲ್ಲೂ ಹೋಗುದಿಲ್ವಾ? ನೀನು ನಮ್ಮ ಅಟ್ಟಿಯವನಂಗೆ ತಿರಿಕ ನಿಂತಿದೀಯಾ? ಹೋಗ್ಬೇಕರಪ್ಪ, ಕೆಲ್ಸಕ್ಕೆ ಹೋಗಿ ಅಪ್ಪ ಅವನ ಸಾಕ್ಬೇಕು. ನಿಮ್ಮನ್ನ ಎತ್ತು ಒತ್ತು ಎಷ್ಟು ಸಾಕಿ ನೀವಂದಂಗೆಲ್ಲ ಅನ್ಸ್ಕೊಂಡಿರೋದಿಲ್ವಾ? ಮುಗಿನಲ್ಲಿ ಜಾಡ್ಸು ಒದಿತೀರಿ ನೀವು, ಹಂಗೆಲ್ಲ ಒದಿಸ್ಕೊಂಡು ನಿಮ್ಮನ್ನು ಸಾಕಿರೋದಿಲ್ವಾ? ಸಾಕ್ಬೇಕಪ್ಪ, ತಂದೆ ತಾಯ ಸಾಕ್ಬೇಕು. ಹ್ಞೂ ಹ್ಞೂ ಅಮ್ಮ, ಸಾಕ್ತೀನಿ. ನಿನ್ನೂ ಬರೋದು ಒತ್ತಾದ್ದ? ಒತ್ತಾಡನೆ ಓದ್ನ, ಏನೇನು ಬರಬೇಕು. ಇದೇನು ಇಟ್ಟು ಟೈಮ್ ಐತಲ್ಲ, ನಾಷ್ಟ ಟೈಮು ಇಳಿತಾನೆ. ಈಗ ಬಂದವನೇ ಚೆನ್ನಾಗಿ ತಿಂದ್ಬಿಟ್ಟು ಅಲ್ಲಿಗೆ ಹೋಯ್ತಾನೆ. ನೀ ಹೆಂಗೆ ಮಾಡ್ಬೇಡಕ್ಕಪ್ಪ, ನಿಮ್ಮ ಅಪ್ಪ ಅವನ ಚೆನ್ನಾಗಿ ನೋಡ್ಕೊ. ಇವ್ರ ಅಪ್ಪ ಅವ ನನ್ನ ಕೈಗೆ ಹಾಕ್ಬಿಟ್ಟು ಕೊಂಡೋದ್ರು. ನಾನೊಬ್ಳೆ ಏನು ಮಾಡನೆ, ನಾನಿರು ಗಂಟ. ಆಮೇಲೆ ಅವನು ಇಷ್ಟ ಬಂದಂಗೆ ಅವನು ಮಾಡ್ಕೋಬೇಕು. ಬರೀ ಕೂತ್ಕ ಮಾತಾಡ್ತಾ ಇದೆಯಲ್ಲಪ್ಪ. ಬಾ ಸಿಟ್ಟಿ ಕೊಟ್ಟ ನೋಡುವಂತೆ, ಬಾ ಒಳಕೊಂಡು ಬರ್ತಾನ. ಇಲ್ಲ ಇಲ್ಲ ಅಜ್ಜಿ, ಪರವಾಗಿಲ್ಲ, ಅವ್ನು ಬರಲಿ, ಇಲ್ಲೇ ಇರ್ತೀನಿ. ಅಯ್ಯೋ ಅದೇನೈಕ್ಲೋ ಏನೋ, ಟೈಮ್ ಕರೆಕ್ಟಾಗಿ ಉಣ್ಣೋದಿಲ್ಲ ನೀವುಗಳು. ನಂಗೆ ಹೊಟ್ಟೆ ಸಿಗ್ತಾನೆ, ಹೋಗಿ ಉಣ್ಕೊ ಬರ್ತೀನಿರಪ್ಪ. ಹ್ಞೂ, ನೀವು ಹೋಗ್ರಿ ಹೋಗ್ರಿ. ಓ ರಾಮು, ನೀ ಎಲ್ಲ ಇಲ್ಲಿ? ಏನಿಲ್ಲ ಕಲಸಿನ, ಸುಮ್ಮನೆ ಹಂಗೆ ಬಂದೆ. ಇದು ಎಲ್ಲರೂ ಒಂದು ಕೆಲಸ ಇದ್ರೆ ಹೇಳ. ಕೆಲ್ಸವಾ? ನನಗೆ ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ತಿರುಗ ನಿಂತವನಿ. ನೀನು ನಂತವೇ ಬಂದು ಕೇಳ್ಸಿಲ್ಲ. ಸರಿ ಆಯ್ತು, ಇವತ್ತಲ್ಲಿ ಒಂದು ಕಡೆ ಇದು ಕೇಳೋರೆ, ಕಲ್ಲೆ ತಾಕ್ಬೇಕಂತೆ. ಕಲ್ಲೆ ತಾಕ್ಬಿಟ್ಟು ಸಂಜೆಗೆ ಪಾರ್ಟಿ ಮಾಡ್ಕೊಂಬಾ. ಪಾರ್ಟಿ ಮಾಡೋಕೆ ಹೋಗ್ಬೇಕಾ? ಅದೆಲ್ಲ ಬೇಡ ಅಂತ ಅನ್ಕೊಂಡವನಿಕಲ್ಲ ಇನ್ಮೇಲೆ. ಏ ನೀ ಏನ್ಲ ಹಿಂಗಂದೆ? ಯಾಕ್ಲ, ಏನ್ಲ ಆಯ್ತು? ಏನಿಲ್ಲ ಕಲ, ನಮ್ಮ ಮನೆಯಿಂದ ನನ್ನ ಹೊರ್ಗಾಕ್ಬಿಟ್ಟವ್ರೆ. ಇವಾಗ ತಿನ್ನೋಕ್ಕೂ ಗತಿ ಇಲ್ಲ. ಅದಕ್ಕೆ ಇಲ್ಲಿಗೆ ಬಂದು ಏನಾದ್ರು ಕೆಲಸ ಕೊಡಿಸ್ತೀಯೇನೋ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಪ್ಪ ಅವನ ಮುಂದೆ ಬೆಳೆದು ತೋರಿಸ್ಬೇಕು. ನನ್ನ ಕೈಲಿಂದ ಏನೂ ಆಗೋದಿಲ್ಲ ಅಂತ. ನಮ್ಮ ಅಪ್ಪ ಏನನ್ನ ಗೊತ್ತಿಲ್ಲ, ಈ ಗಂಡಸೆ ಆಗಿದ್ರೆ ದುಡ್ದುಬಿಟ್ಟು ತೋರಿಸ್ಲಾ ಅಂತಾನೆ. ನಾನು ದುಡ್ಡು ತೋರಿಸ್ನೇಬೇಕಲ್ಲ, ಅದಕ್ಕೆ ಇನ್ಮೇಲೆ ಕುಡಿದೆಲ್ಲ ಬೇಡ ಅಂತ ಅನ್ಕೊಂಡವ್ನಿ. ಏ ಈ ದೊಡ್ಡ ದೊಡ್ಡ ಮನ್ಸರೆಲ್ಲ ಏನು ಸಂಪಾದನೆ ಮಡಿಕತ್ತಾರ, ಏನಾಗುದಿಲ್ಲ. ನಡಿ ನಡಿ. ಒಂದು ಎಷ್ಟು 200 ರೂಪಾಯಿನೇನೋ ಕೊಟ್ಟಾರೇನೋ ಒಂದು ಹೊಲದಲ್ಲಿ ಕಲ್ಗಾಡೋದು. ಕಲ್ಲಾಗ ಹಾಕ್ಬಿಟ್ಟು ಒಂದು 500 ರೂಪಾಯಿ ಈಸ್ಕೊಂಡು ಓಂ ಬಲ ನೋಡ್ಕೊಂಬ ನಾಳೆಯಿಂದ. ಈಗ ಬಂದು ಎಲ್ಲಿ ಕೂತಿದ್ಯಾ? ಬಾ, ಆ ಗಂಡನ ಕರ್ಕೊಂಡು ಇಟ್ಟುಣ್ಕ ಹೋಗುರಂತೆ ಬಾ. ಏ ಬಲರಾಮು, ಬಿಸಿ ಬಿಸಿಯಾಗೆ ಊಟ ಮಾಡ್ಕೊಂಡು ಓಮ. ಇವತ್ತಾರು ದುಡ್ಡಿರೋ ದುಡ್ಡ ಕೈಗೆ ತಂದ್ಕೊಡು. ಎಷ್ಟು ದಿನ ಅಂದ ನನ್ನ ಪೆನ್ಷನ್ ದುಡ್ಡಲ್ಲೇ ನಿನ್ ಸಾಕ್ನು. 1 ರೂಪಾಯಿ ತಂದು ಕೊಡೋದಿಲ್ವಲ್ಲ ಮುಂಡೆ ಮಗನೇ. ಹೋಗು ಕೆಲ್ಸಕ್ಕೆ ಹೋಗಿ 1 ರೂಪಾಯಿ 2 ರೂಪಾಯಿನಾರು ತಂದ್ಕೊಡು. ನೀನಿಂದ ಕುಳ್ ಮಾಡೋರೆ. ಏ ನಿನ್ ಮಾನ ಮರ್ಯಾದೆ ತೆಗಿಬಿಡ ಮುದ್ಕೆ. ನಡಿ ಒಳಗೆ, ಹಳೆ ಮುದ್ಕೆ. ಅಯ್ಯೋ ಬಾ. ಏನೋ ನನ್ನ ಮೊಮ್ಮಗಳು ಅಂತ ಅಲ್ಲ ಕಚ್ಕೊಂಡು ನೋಡ್ಕೊ ಹೋಯ್ತಾವನಿ ನಿನ್ನ. ಇಲ್ಲ ಅಂದಿದ್ರೆ ಇಷ್ಟೊತ್ತು ಬಿಸಾಕ್ ಸಾಯಿಸ್ತಿದ್ದೆ ಲೋಪರ್ ಮುಂಡೆ ಮಗನೇ ನಿನ್ನ. ಊಟ ಏನು ಬೇಡ, ಬಲ ಹಂಗೆ ಹೋಮ. ಏ ಮಗ, ಅವನಿಗೆ ನಾನು ಹಂಗೆ ಬೈಯೋದು
ಬುದ್ಧಿ ಇಲ್ಲ ಹಂಗೆ ಅದೇ ಬುದ್ಧಿ ಇಲ್ದಿರ ನಿನಗ್ ಬುದ್ಧಿ ಇದ್ದಿದ್ರೆ ದುಡ್ಡೆಲ್ಲ ತಂದು ನನ್ನ ಕೈಗೆ ಕೊಡ್ತಿದ್ದೆ. ಯಾಕೆ ಹಿಂಗೆ ಕುಡ್ದು ಈ ವಯಸ್ಸಿಗೆ ಹಿಂಗೆ ಹೊಟ್ಟೆ ಬರ್ಸ್ಕೊಂಡು ಹಿಂಗೆ ಅಸಹ್ಯ ಕಾಣ್ತಿದ್ಯಲ್ಲ ಹಂಗೆ. ಥು, ನೀನ್ ಬಾಯಿಗೆ ಕುರೆಕನ ಹೋಗು ಹೋಗು. ಒಂದು ಮುದ್ದೆ ಹೊಡೆದ್ಬಿಟ್ಟು ಇವತ್ತು ಕೂಲಿಗೆ ಹೋಗಿ ನನಗೆ ದುಡ್ಡು ತಂದು ಕೊಡು ಆಯ್ತಾ? ಮನೇಲಿ ಒಂದಿದ್ರೆ ಒಂದಿರುವುದಿಲ್ಲ. ನನ್ನ ಪೆನ್ಷನ್ ದುಡ್ಡು ಒಂದೊಂದ್ಸತಿ ಬತ್ತೆ. ಈ ತಿಂಗಳು ಯಾಕೋ ಇನ್ನೂ ಬರ್ನಿಲ್ಲ. ನೀನ್ ತಂದು ಕೊಟ್ರೆ ಉಂಟು, ಇಲ್ಲ ಅಂದ್ರೆ ಉಪವಾಸಕ್ಕೆ ಇಡುತ್ತೀನಿ. ಥೋ ಈ ಮುದುಕಿದೊಳ್ಳೆ ಕಾಟ ಆಯ್ತಲ್ಲ ನನಗೆ. ನಡಿಲ್ಲ ಇಟ್ಕೊಂಡು ಹೋಮ ನಾವು. ಹಾ ನೋಡಿ, ರಾಮು ಅಲ್ಲಿ ಇಲ್ಲಿ ಅಲಿಯಕ್ಕೆ ಸ್ಟಾರ್ಟ್ ಮಾಡ್ದ. ಇನ್ನು ಲಕ್ಷ್ಮಕ್ಕ ಸ್ವಲ್ಪ ಚೇತರಿಸ್ಕೊಂಡವಳೆ, ಆದರೆ ಪೂರ್ತಿ ಚೇತರಿಸ್ಕೊಂಡಿಲ್ಲ. ಅವಳಿಗೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇವತ್ತೇ ಈ ವಿಡಿಯೋ ಜೊತೆಗೇನೆ ಸಂಜೆಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಆ ವಿಡಿಯೋದಲ್ಲಿ ನೋಡಿ. ಇನ್ಮೇಲೆ ಡೈಲಿ ಒಂದು ಡೇಗೆ 2 ವಿಡಿಯೋ ಬರುತ್ತೆ. ಒಂದು ಗಂಟೆಗೆ ಬರುತ್ತೆ, ಇನ್ನೊಂದು ಕರೆಕ್ಟಾಗಿ 6 ಗಂಟೆಗೆ ಬರುತ್ತೆ, ಇಲ್ಲಾಂದರೆ 6:30ಗೆ ಬರುತ್ತೆ. 6:30 ಅಂದ್ಕೊಳ್ರಪ್ಪ, 6:30ಗೆ ಹಾಕ್ತೀನಿ. ಈ ಕಥೆ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.